ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 12ನೇ ತರಗತಿಯ ಗಣಿತ ಪಾಠ ಡಿಟರ್ಮಿನೆಂಟ್ಸ್ ಅಂತಕ್ಕಂತಹ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡುವಂತೆ. ಇದು ಅತ್ಯುತ್ತಮವಾದಂತಹ ಭಾಗ. ಈ ಒಂದು ಭಾಗದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಏರಿಯಾ ಆಫ್ ಎ ಟ್ರಯಾಂಗಲ್ ಅನ್ನು ನೋಡ್ತಾ ಇದ್ದೀವಿ. ಓಕೆ, ಸಿನ್ಸ್ ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ದ 10th ಕ್ಲಾಸ್, 10th ಸ್ಟ್ಯಾಂಡರ್ಡ್ ಒಳಗಡೆ ನಾವು ಆಲ್ರೆಡಿ ಕಲ್ತಿದ್ದೀವಿ. ಏನು ಕಲ್ತಿದ್ದೀವಿ ಅಂದರೆ ಏರಿಯಾ ಆಫ್ ಎ ಟ್ರಯಾಂಗಲ್ ಇನ್ ಕೋಆರ್ಡಿನೇಟ್ ಜಿಯೋಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದಲ್ಲಿ. ಓಕೆ, ಆ್ಯಸ್ ಆ್ಯಂಡ್ ವೆನ್ ಇಫ್ ದೇ ಹ್ಯಾವ್ ಗಿವನ್ 3 ವರ್ಟೈಸಸ್ ವಿತ್ x1 y1 x2 y2 x3 y3 ಮೂರು ವರ್ಟೈಸಸ್ಗಳನ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ. ಆವಾಗ ನಾವು ಏನು ಮಾಡಬೇಕಾಗ್ತದೆ, ಇವು ನಾನ್ ಕೋಲಿನಿಯರ್ ವರ್ಟೈಸಸ್ಗಳಿದ್ದಾವೆ. ಈ ನಾನ್ ಕೋಲಿನಿಯರ್ ವರ್ಟೈಸಸ್ಗಳನ್ನ ಮೂರನ್ನು ನಾವು ಸೇರಿಸಿದಾಗ ದೆನ್ ವಿಲ್ ಬಿ ಹ್ಯಾವಿಂಗ್ ವಾಟ್, ಒನ್ ಟ್ರಯಾಂಗಲ್. ಓಕೆ, ಟ್ರಯಾಂಗಲ್ ಎ ಬಿ ಸಿ. 10th ಸ್ಟ್ಯಾಂಡರ್ಡ್ ಒಳಗಡೆ ನಾವೇನು ಕಲ್ತಿದ್ವಿ ಅಂತಂದರೆ, ಈ ಟ್ರಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಒಂದು ಫಾರ್ಮುಲಾ ನಾವು ಕಲ್ತಿದ್ವಿ. ಆ ಫಾರ್ಮುಲಾ ಯಾವುದಪ್ಪ? ಓಕೆ, ಎಕ್ಸಾಕ್ಟ್ಲಿ 1/2 ಇನ್ ಬ್ರಾಕೆಟ್ x1 ಇನ್ ಬ್ರಾಕೆಟ್ y2 ಮೈನಸ್ y3 ಪ್ಲಸ್ x2 ಇನ್ ಬ್ರಾಕೆಟ್ y3 ಮೈನಸ್ y1 ಪ್ಲಸ್ x3 ಇನ್ ಬ್ರಾಕೆಟ್ y1 ಮೈನಸ್ y2 1 2 3 ಆಗಬೇಕಾಗಿತ್ತು. 1 2 3 2 3 1 3 1 2. ಓಕೆ, x1 in bracket y2 minus y3 plus x2 in bracket y3 minus y1 plus x3 in bracket y1 minus y2. ಓಕೆ, ಇದು ಏನಿದು ಏರಿಯಾ ಆಫ್ ಎ ಗಿವನ್ ಟ್ರಯಾಂಗಲ್ ವಿತ್ ದ ಹೆಲ್ಪ್ ಆಫ್ ಟ್ರಯಾಂಗಲ್ ಎ ಬಿ ಸಿ ವಿತ್ ದ ಹೆಲ್ಪ್ ಆಫ್ 3 ವರ್ಟೈಸಸ್ ವಿತ್ ದ ಹೆಲ್ಪ್ ಆಫ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ನಿರ್ದೇಶಾಂಕ ರೇಖಾಗಣಿತ ಅದಲ್ಪ, ಕೋಆರ್ಡಿನೇಟ್ ಜಿಯೋಮೆಟ್ರಿ ಸಿ ಜಿ. ಈ ಒಂದು ಅಧ್ಯಾಯದಿಂದ ನಾವು ಇದನ್ನು ಕಲ್ತ್ವಿ. ಓಕೆ, ಇದನ್ನು ನಾವು ಏನು ಮಾಡಬೇಕು, ಈಗ ಡಿಟರ್ಮಿನೆಂಟ್ಸ್ ಒಳಗಡೆ ಅರೇಂಜ್ಮೆಂಟ್ ಮಾಡಬೇಕು. ಅರೇಂಜಿಂಗ್ ದೀಸ್ ಥಿಂಗ್ಸ್ ಇನ್ ಟು ದಿ ಡಿಟರ್ಮಿನೆಂಟ್ಸ್ ಈಸ್ ನಥಿಂಗ್ ಬಟ್ ವಾಟ್, ಫೈಂಡಿಂಗ್ ದಿ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ಹೆಲ್ಪ್ ಆಫ್ ಡಿಟರ್ಮಿನೆಂಟ್ಸ್ ಉಪಯೋಗ ಮಾಡಿ ಏರಿಯಾ ಆಫ್ ಟ್ರಯಾಂಗಲನ್ನು ಫೈಂಡ್ ಔಟ್ ಮಾಡಂತೆ. ದ ಗಿವನ್ ಪಾಯಿಂಟ್ಸ್ ಆರ್ x1 y1 x2 y2 x3 y3 ಅಂತ ನಾವು ತೆಗೆದುಕೊಳ್ಳೋಣ. ಓಕೆ, ಅವಾಗ ಏನಾಗುತ್ತೆ ನೋಡ್ರಿ, ಮೊದಲೇದಾಗಿ ಡಿಟರ್ಮಿನೆಂಟನ್ನು ಬರ್ಕೊಳ್ಳೋಣಂತೆ. ಇಲ್ಲಿ 1/2 ಅದ, ನೆನಪಿರಲಿ 1/2 ಅದ. ಓಕೆ, ಡಿಟರ್ಮಿನೆಂಟನ್ನು ಬರ್ಕೊಳ್ಳೋಣಂತೆ. ಡಿಟರ್ಮಿನೆಂಟ್ ಡೆಲ್ಟಾ ಇಸ್ ಈಕ್ವಲ್ ಟು 1/2 ಡಿಟರ್ಮಿನೆಂಟ್ ಆಫ್ x1 y1 x2 y2 x3 y3 1 1 1. ಇದನ್ನು ನಾವು ಸಾಲ್ವ್ ಮಾಡಿದ್ವಿ ಅಂತಂದರೆ ನಮಗೇನು ಸಿಗ್ತದಪ್ಪ, ಏರಿಯಾ ಆಫ್ ಎ ಟ್ರಯಾಂಗಲ್ ಸಿಗ್ತದೆ. ದಿಸ್ ಈಸ್ ದಿ ಕಾಂಪ್ಯಾಕ್ಟ್ ಫಾರ್ಮುಲಾ ಫಾರ್ ದಿ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ದ ಹೆಲ್ಪ್ ಆಫ್ 3 ವರ್ಟೈಸಸ್. 3 ವರ್ಟೈಸಸ್ಗಳನ್ನ ಕೊಟ್ಟಾಗ ಕಾಂಪ್ಯಾಕ್ಟ್ ಫಾರ್ಮುಲಾ ಬೇಕು ಅಂತಂದರೆ ಡಿಟರ್ಮಿನೆಂಟ್ ಒಳಗೆ ಹೆಂಗೆ ರಿಪ್ರೆಸೆಂಟ್ ಮಾಡಬೇಕು, ಈ ಥರ ರಿಪ್ರೆಸೆಂಟೇಷನ್ ಮಾಡಬೇಕು. ಹಾಫ್ ಇನ್ ಬ್ರಾಕೆಟ್ x1 y1, ಇದು 1 1 1 ಅಂತ ಇದು ಕಾಮನ್ ಆಗಿರ್ತದೆ, ಇದು ಕಾಮನ್ ಥಿಂಗ್ ಇದು. x1 y1 x2 y2 x3 y3. ಕರೆಕ್ಟಾ? ಓಕೆ, ಇಲ್ಲಿ ರಿಮಾರ್ಕ್ಸ್ಗಳಿದ್ದಾವೆ, ಕೆಲವೊಂದಿಷ್ಟು ರಿಮಾರ್ಕ್ಸ್ ಇದ್ದಾವೆ. ಅವ್ರ ರಿಮಾರ್ಕ್ಸ್ಗಳು ಏನೇನಂತ ನೋಡ್ಕೊಂಡು ಹೋಗೋಣ. ಫಸ್ಟ್ ರಿಮಾರ್ಕ್ಸ್ ಅವರ ಬುಕ್ ಒಳಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಏನಂತಂದ್ರೆ, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಆಲ್ವೇಸ್ ಪಾಸಿಟಿವ್. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಆರ್ ಗಿವನ್ ಟ್ರಯಾಂಗಲ್ ಈಸ್ ಆಲ್ವೇಸ್ ಪಾಸಿಟಿವ್. ಏನಿರ್ತಪ್ಪ, ಅದು ಆಲ್ವೇಸ್ ಪಾಸಿಟಿವ್ ಇರ್ತದೆ. ಹಾಗಾಗಿ ನಾವೇನು ಮಾಡ್ತಿದ್ವಿ ಅಲ್ಲಿ 1/2 ಇನ್ ಬ್ರಾಕೆಟ್ ಸ್ಕ್ವೇರ್ ಬ್ರಾಕೆಟ್ ತೊಗೊತಿದ್ದಿಲ್ಲ ನಾವೇನು ಮಾಡ್ತಿದ್ವಿ, ಬರೀ ಈ ಥರ ಬರ್ಕೊಂಡ್ಬಿಡ್ತಿದ್ವಿ. ಅಂತಂದರೆ ಇದಕ್ಕೆ ಮಾಡ್ಲೆಸ್ ಅಂತ ಕರಿತೀವಿ. ಅಂದರೆ ಇದರೊಳಗಡೆ ಏನೇ ಬಂದರೂ ಆನ್ಸರ್ ನೆಗೆಟಿವ್ ಇದ್ರೂ ಕೂಡ ಪಾಸಿಟಿವ್ ಆಗಿ ತೊಗೋಬೇಕು ಅಂತೇಳಿ. ನಿಮ್ಮ ಬುಕ್ ಒಳಗೆ ಈ ಥರ ಸ್ಕ್ವೇರ್ ಬ್ರಾಕೆಟ್ ಕೊಟ್ಟಿದ್ದಾರೆ, ಅದು ತಪ್ಪದು. ಓಕೆ, ಸ್ವಲ್ಪ ಮಿಸ್ಟೇಕ್ ಆಗೈತಿ, ಈ ಥರ ನಾವು ಬರ್ಕೋಬೇಕಾಗ್ತದೆ. ಓಕೆ, 1ನೇ ರಿಮಾರ್ಕ್ಸ್ ನಿಮ್ಗೆ ಗೊತ್ತಾಯಿತು. ಸೆಕೆಂಡ್ ರಿಮಾರ್ಕ್ಸ್ ಏನಂತಂದರೆ, ಇನ್ ದ ಗಿವನ್ ಪ್ರಾಬ್ಲಮ್ ಇಫ್ ದೇ ಹ್ಯಾವ್ ಗಿವನ್ ಎನಿ ಡಿಟರ್ಮಿನೆಂಟ್ ವ್ಯಾಲ್ಯೂ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಪ್ಲಸ್ ಆರ್ ಮೈನಸ್ ವ್ಯಾಲ್ಯೂ. ಓಕೆ, ರಿಮಾರ್ಕ್ ನಂಬರ್ 2 ಅಂತ ಕೊಟ್ಟಿದ್ದಾರೆ, ಪೇಜ್ ನಂಬರ್ 122 ಒಳಗಡೆ. ಇಫ್ ಏರಿಯಾ ಈಸ್ ಗಿವನ್ ಯೂಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ದ ಡಿಟರ್ಮಿನೆಂಟ್ಸ್. ಪಾಸಿಟಿವ್ ಆ್ಯಂಡ್ ಎಕ್ಸಾಂಪಲ್, ಈಗ ಇಫ್ ದ ಏರಿಯಾ ಆಫ್ ಟ್ರಯಾಂಗಲ್ ಈಸ್ 3 ಸ್ಕ್ವೇರ್ ಯೂನಿಟ್ಸ್ ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ. ದಿಸ್ ಈಸ್ ಈಕ್ವಲ್ ಟು ಏನು ಬರಬೇಕು, ಪ್ಲಸ್ ಆರ್ ಮೈನಸ್ 3 ಅಂತ ಬರಬೇಕು. ಡೆಲ್ಟಾ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಅಂತ ನಾವು ಬರ್ಕೋಬೇಕಾಗ್ತದೆ. ಅಂದರೆ ಯೂಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಡಿಟರ್ಮಿನೆಂಟ್ ಫಾರ್ ದ ಕ್ಯಾಲ್ಕುಲೇಷನ್ ಪರ್ಪಸ್. Third one, the area of the triangle formed by 3 collinear points is 0. Collinear points, ಸರಳ ರೇಖಾಗತ, ಏಕರೇಖಾಗತವಾಗಿರ್ತಕ್ಕಂತಹ 3 ಬಿಂದುಗಳ ಏನಂತಾರೆ ಏರಿಯಾ ಏನಿರ್ತಪ್ಪ, 0 ಇರ್ತದೆ. ಓಕೆ, ಇಫ್ 3 points are collinear then area of triangle is equal to 0. ಇದು 10th ಒಳಗಡೆ ನಾವು ಆಲ್ರೆಡಿ ಕಲ್ತಿದ್ದೀವಿ ಮತ್ತು ವಾಪಸ್ ಇಲ್ಲಿ ಕಲಿಯಾಕತ್ತೀವಿ. ಮಜಾ ಅದಿಲ್ಲ?
ಓಕೆ, ದೆನ್ ದಿಸ್ ಈಸ್ ದಿ ಬೇಸಿಕ್ ಫಾರ್ ದ ಏರಿಯಾ ಆಫ್ ಟ್ರಯಾಂಗಲ್. ಫಾರ್ಮುಲಾ ನಿಮ್ಗೆ ಗೊತ್ತಾಯಿತು, ಯಾವುದಕ್ಕೆ ಯೂಸ್ ಮಾಡತ್ತೀವಿ, ಏನಿದ್ರ ಪರ್ಪಸ್ ಏನೈತಿ, ಪರ್ಪಸ್ ಏನಪ್ಪ, ಏರಿಯಾ ಆಫ್ ಟ್ರಯಾಂಗಲ್ ವೆನ್ ದೇ ಹ್ಯಾವ್ ಗಿವನ್ 3 ಪಾಯಿಂಟ್ಸ್, ದ ಕಾಂಪ್ಯಾಕ್ಟ್ ಫಾರ್ಮುಲಾ ಫಾರ್ ದಿ ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಇದು ಕಾಂಪ್ಯಾಕ್ಟ್ ಫಾರ್ಮುಲಾ ನಿಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 17 ನೋಡೋಣಂತೆ. 17, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟೈಸಸ್ ಆರ್. ಓಕೆ, ವರ್ಟೈಸಸ್ಗಳನ್ನು ಕೊಟ್ಟಿದ್ದಾರೆ, ಏರಿಯಾ ಆಫ್ ಟ್ರಯಾಂಗಲ್ ನಾವು ಫೈಂಡ್ ಔಟ್ ಮಾಡಬೇಕಂತ ನೋಡೋಣ. ದಿಸ್ ಈಸ್ ದಿ ಫಾರ್ಮುಲಾ ಏರಿಯಾ ಆಫ್ ಟ್ರಯಾಂಗಲ್. ಅವರು ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ. ಯಾವ್ಯಾವ ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ, ಎ ಬಿ ಸಿ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಪಾಯಿಂಟ್ ಏನದ ನೋಡ್ರಿ, ಫಸ್ಟ್ ಪಾಯಿಂಟು 3, 8, -4, 2, 3, 8, -4, 2, ದೆನ್ 5, ಇನ್ನೊಂದು ಯಾವುದಪ್ಪ 5, 1 ಅಂತ ಕೊಟ್ಟಿದ್ದಾರೆ. 5, 1. ಇದು ನಾವು ಫಾರ್ಮುಲಾ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟೇ ಬರೆದ್ರೆ ಸಾಕಾಗ್ತದೆ. ಡೆಲ್ಟಾ ಇಸ್ ಈಕ್ವಲ್ ಟು 1/2 ಡಿಟರ್ಮಿನೆಂಟ್ ಆಫ್ x1 y1. x1 ಅಂದರೆ ಇದು, ಆಮೇಲೆ x2 ಇದು, x3, y1 y2 y3. x1 y1 ಅಂತಂದ್ರೆ ಇದು x1 x2 x3 ಮತ್ತು ಬರೋಣ ಅಂತ 3 -4 5. ನೆಕ್ಸ್ಟ್ y1 y2 y3 8 2 ಆ್ಯಂಡ್ 1 1 1 1 ಅಂತ ನಾವು ಬರಿಬೋದು. 1 1 1 ಅಂತ ಕಾಮನ್ ಆಗಿರ್ತದೆ. ಇದನ್ನು ನಾವು ಏನು ಮಾಡಬೇಕು, ಈಗ ಎಕ್ಸ್ಪಾಂಡ್ ಮಾಡಬೇಕು. ಎಕ್ಸ್ಪಾಂಡ್ ಮಾಡಬೇಕು ಅಂತಂದರೆ 1/2 ಇನ್ ಬ್ರಾಕೆಟ್, ಎಕ್ಸ್ಪಾಂಡ್ ಮಾಡೋಣ. 3 ಇನ್ ಬ್ರಾಕೆಟ್ ರೋ ವೈಸ್ ಮಾಡೋಣ. ಫಸ್ಟ್ ರೋ ವೈಸ್ ಇದು ಪ್ಲಸ್ ಅಂತ ತೊಗೋಬೇಕು, ಇದನ್ನು ಮೈನಸ್ ಅಂತ ತೊಗೋಬೇಕು, ಇದನ್ನು ಪ್ಲಸ್ ಅಂತ ತೊಗೋಬೇಕು. ಟ್ರಾನ್ಸ್ಫಾರ್ಮೇಷನ್, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಷನ್. +3 ಇನ್ ಬ್ರಾಕೆಟ್ 2 1s 2 -1 1s 1. ನೆಕ್ಸ್ಟ್ -8 ಇನ್ ಬ್ರಾಕೆಟ್ -4 1s -4. ನೆಕ್ಸ್ಟ್ -1 5s 5 +1 in bracket -4 1s -4 -2 5s 10 ಅಂತ ನಾವು ಬರಿಬಹುದು. ದಿಸ್ ಈಸ್ ಈಕ್ವಲ್ ಟು 1/2 ಇನ್ ಬ್ರಾಕೆಟ್ 2 -1 1 3 ಇಂಟು ಮಾಡಿದ್ರೆ 3 ಬರ್ತದೆ. -4 -5 ಏನಪ್ಪ -9 -9 ಇಂಟು -8 -72. ನೆಕ್ಸ್ಟ್ -10 -4 ಎಷ್ಟು -14 ಮೈನಸ್ ಇಂಟು ಪ್ಲಸ್ -14 1s 14 ಅಂತ ನಾವು ಬರೋಣ. ದಿಸ್ ಈಸ್ ಈಕ್ವಲ್ ಟು ಮುಂದೆ ಏನಾಗುತ್ತೆ ನೋಡ್ರಪ್ಪ, 72 + 3 75. 75 - 14 ಎಷ್ಟು 61 /2 ಸ್ಕ್ವಯರ್ ಯೂನಿಟ್ಸ್ ಅಂತ ನಾವು ಬರಿಬೇಕಾಗ್ತದೆ. 61/2 ಸ್ಕ್ವಯರ್ ಯೂನಿಟ್ಸ್. ದಿಸ್ ಇಸ್ ದಿ ಆನ್ಸರ್. 17th ಎಕ್ಸಾಂಪಲ್ ಮುಗೀತು. 18th ಎಕ್ಸಾಂಪಲ್ ಇಂಪಾರ್ಟೆಂಟ್ ಎಕ್ಸಾಂಪಲ್, ಟ್ರಿಕಿ ಐತೆ ಒಂದು ಸ್ವಲ್ಪ ನೋಡ್ಕೊಳ್ಳೋಂತ ಹೋಗೋಣ ಅಂತ. 18th ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅವರು, ಒಂದು ಇಕ್ವೇಷನ್ ಆಫ್ ಎ ಲೈನ್ ಕೊಟ್ಟಿದ್ದಾರೆ. ಅಂದರೆ ಇಕ್ವೇಷನ್ ಆಫ್ ಎ ಲೈನ್ ಅಂತಂದ್ರೇನು, 2 ಪಾಯಿಂಟ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಥರ್ಡ್ ಪಾಯಿಂಟನ್ನು ನಾವು ಕೆ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ನೋಡ್ರಿ, ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ ಎ ಬಿ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಆ್ಯಂಡ್ ಫೈಂಡ್ ಕೆ ಇಫ್ ಡಿ ಇನ್ ಬ್ರಾಕೆಟ್ k, 0 is a point such that area of triangle ABD is 3 square units ಅಂತ ಇದೆ. ಇಲ್ಲಿ 2 ಕ್ವಶನ್ಸ್ಗಳಿದಾವೆ, ಮರ್ಜ್ ಮಾಡಿದ್ದಾರೆ ಅವರು. ಫಸ್ಟ್ ಕ್ವಶನ್ ಏನೈತಿ ಇಲ್ಲಿ, ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್. ಇಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ 2 ಪಾಯಿಂಟ್ಗಳಿದ್ದಾವೆ. 2 ಪಾಯಿಂಟ್ಗಳದ್ದು ಇಕ್ವೇಷನ್ ಫೈಂಡ್ ಔಟ್ ಮಾಡಬೇಕು. ಈ ಪಾಯಿಂಟ್ಗಳದ್ದು ಇಕ್ವೇಷನ್. ಪಾಯಿಂಟ್ ಏನು ಕೊಟ್ಟಿದ್ದಾರಪ್ಪ, 1, 3 0, 0. 1, 3 ಅಂತ ಕೊಟ್ಟಿದ್ದಾರೆ, ಇದು 0, 0 ಅಂತ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ ಇಕ್ವೇಷನ್ ಆಫ್ ದಿಸ್ ಲೈನ್. ಲೈನ್ ಇಕ್ವೇಷನ್ ಲೀನಿಯರ್ ಗೊತ್ತದ ನಿಮ್ಗೆ, ಲೀನಿಯರ್ ಇಕ್ವೇಷನ್ಸ್ ಗೊತ್ತದ ನಿಮಗೆ. x + y = 0 ಅಥವಾ = 3, x = 3y, 3x = y, ಇವೆಲ್ಲ ಏನಪ್ಪ ಇವು ಲೀನಿಯರ್ ಇಕ್ವೇಷನ್ಸ್ಗಳು. ಓಕೆ, ವಿ ಹ್ಯಾವ್ ಟು ಫೈಂಡ್ ಔಟ್ ಇಕ್ವೇಷನ್ ಆಫ್ ದಿಸ್ ಲೈನ್. ಈ ಲೈನ್ದು ಇಕ್ವೇಷನ್ ಫೈಂಡ್ ಔಟ್ ಮಾಡಬೇಕು. ಅದನ್ನು ಮೊದಲು ಒಂದನೇದು. ಎರಡನೇದು ಏನಪ್ಪ ಅಂತಂದರೆ, ದೇರ್ ಈಸ್ ಅನದರ್ ಪಾಯಿಂಟ್ ಡಿ ಇನ್ ಬ್ರಾಕೆಟ್ k, 0. there is another point D in bracket k, 0 such that area of triangle ABD, area of triangle Abraham Benjamin de Villiers. ಓಕೆ, ABD ಇದು ಕೊಟ್ಟಿದ್ದಾರೆ. ಏನಾದ್ರು ಕೊಟ್ಟಿದ್ದಾರೆ ಅವರು, ABD ಇದು ಏರಿಯಾ ಕೊಟ್ಟಿದ್ದಾರೆ. ABD ಎಷ್ಟಪ್ಪ 3 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. 3 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂನು ಫೈಂಡ್ ಔಟ್ ಮಾಡಬೇಕಂತ. ಪ್ಲಸ್ ಇಲ್ಲೇನು ಮಾಡ್ಬೇಕಂತಪ್ಪ, ಇದ್ರದ್ದು ಇಕ್ವೇಷನ್ ಆಫ್ ದಿ ಲೈನ್ ಎ ಬಿ ಫೈಂಡ್ ಔಟ್ ಮಾಡ್ಬೇಕಂತ. ಸೊಲ್ಯೂಷನ್ ಯಾವ ಥರ ಕೊಟ್ಟಿದ್ದಾರೆ ನೋಡ್ರಿ ಅಲ್ಲಿ. ಲೆಟ್ ಪಿ ಬಿ ಎನಿ ಪಾಯಿಂಟ್ ಆನ್ ದ ಲೈನ್ ಎ ಬಿ.
ಈಗ ನಾವೇನು ಮಾಡಬೇಕು, ಫಸ್ಟ್ ಎ ಬಿದು ಇಕ್ವೇಷನ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ವಿ ಹ್ಯಾವ್ ಟು ಟೇಕ್ ಒನ್ ಪಾಯಿಂಟ್ ಆನ್ ಎ ಬಿ. ಪಿ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವಾಯ್ ಅಂತ ತೊಗೊಳ್ಳೋಣ ಅಂತ ಒಂದು ಪಾಯಿಂಟ್. ಲೆಟ್ ಬರಿಬೇಕು ಅದಕ್ಕೆ. ಲೆಟ್ ಪಿ ಇನ್ ಬ್ರಾಕೆಟ್ ಎಕ್ಸ್ ಕಾಮ ವಾಯ್ ಬಿ ಎನಿ ಪಾಯಿಂಟ್ ಆನ್ ದ ಲೈನ್ ಎ ಬಿ. ಈಗೇನಾಯಿತು, ಎ ಪಿ ಬಿ ನೋಡಪ್ಪ, ಎ ಇಲ್ಲದ, ಪಿ ಎಲ್ಲದ, ಬಿ ಅದ, ಮೂರು ಏನದವ ಸ್ಟ್ರೇಟ್ ಲೈನ್ ಒಳಗೆ ಅದಾವ. ಸ್ಟ್ರೇಟ್ ಲೈನ್ ಒಳಗದ ಅಂದ್ರೆ ಏರಿಯಾ ಆಫ್ ಎ ಪಿ ಬಿ ಏನಾಗ್ತದೆ, ಸ್ಟ್ರೇಟ್ ಲೈನ್ ಇತ್ತಂದ್ರೆ ಏರಿಯಾ ಆಫ್ ಎ ಪಿ ಬಿ 0 ಆಗ್ತದೆ. ಓಕೆ, ದೇರ್ ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು 0 ಅಂತ ನಾವು ಬರಿಬಹುದು. ಓಕೆ, ಎ ಪಿ ಬಿ ಅಂತಂದ್ರೆ ಇದನ್ನು ನಾವು ರಿಪ್ರೆಸೆಂಟ್ ಮಾಡೋಣ. ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಪ್ಪ, ಡಿಟರ್ಮಿನೆಂಟ್ ಒಳಗೆ 1/2 ಇನ್ ಬ್ರಾಕೆಟ್ x1 y1 1 x2 y2 ಆಮೇಲೆ 1 x3 y3 1 ಅಂತ ತೊಗೊತೀವ. ಇದು x1 y1, ಇದು x2 y2, ಇದು x3 y3 ಅಂತಂದು ಬರಿತೀವಿ ನೋಡು. 1 3 1 ಆಮೇಲೆ ಇದನ್ನು ತೊಗೊಳ್ಳೋಂಥ x2 y2, ಇದನ್ನು x3 y3 ತೊಗೊಳಂತ ನಡೀತೈತಿ. ಇದು x1 y1 x2 y2 x3 y3. ಇದು 0 0 1 ನೆಕ್ಸ್ಟ್ ಏನಪ್ಪ ಎಕ್ಸ್ ವೈ 1 ಅಂತ ಬರೋಣ ಈಸ್ ಈಕ್ವಲ್ ಟು 0. ಯಾಕೆ 0ಪ್ಪ, ಸಿನ್ಸ್ ಎ ಕಾಮ ಬಿ ಕಾಮ ಪಿ ಆರ್ ಕೊಲಿನಿಯರ್ ಸಿಂಗಲ್ ಲೈನ್ ಒಳಗೆ ಅದಾವ, ಅದಕ್ಕೆ ಕೊಲಿನಿಯರ್ ಅಂತ ನಾವು ಬರಿತೀವಿ. ನೆಕ್ಸ್ಟ್ ಇದನ್ನೇನು ಮಾಡೋಣ, ಎಕ್ಸ್ಪಾಂಡ್ ಮಾಡೋಣ ಅಂತ. 1/2 ಡಿವಿಷನ್ 2 ಇದು ಈ ಕಡೆ ಕಳ್ಸಂತ 0 × 2 0 ಆಗಿಬಿಡ್ತದೆ. ಎಕ್ಸ್ಪಾಂಡ್ ಮಾಡು, ಪ್ಲಸ್ ಮೈನಸ್ ಪ್ಲಸ್ 1 ಇನ್ ಬ್ರಾಕೆಟ್ 0 1 0 ಮೈನಸ್ 1 y y ಮೈನಸ್ 3 ಇನ್ ಬ್ರಾಕೆಟ್ 0 1 0 ಮೈನಸ್ 1 k x x. ನೆಕ್ಸ್ಟ್ ಪ್ಲಸ್ 1 ಇನ್ ಬ್ರಾಕೆಟ್ 0 × ಸಮಥಿಂಗ್ 0 ಮೈನಸ್ 0 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಮೈನಸ್ y ಮೈನಸ್ ಇಂಟು ಮೈನಸ್ ಪ್ಲಸ್ 3x ಈಕ್ವಲ್ ಟು 0. ಮೈನಸ್ y ಕಡೆ ಕಳ್ಸೋಣ ಅಂತ. ಅವಾಗೇನಾಯ್ತಪ್ಪ, y ಈಸ್ ಈಕ್ವಲ್ ಟು 3x ಈಸ್ ದ equation of the line joining point AB, points A and B. Okay, this is the equation of the line joining points AB ಅಂತ ನಾವು ಬರೀಬೇಕು. This is the equation of line joining points AB. ಓಕೆ, ಇಕ್ವೇಷನ್ ಫೈಂಡ್ ಔಟ್ ಮಾಡಿದ್ವಿ. ಈಗೇನು ಫೈಂಡ್ ಔಟ್ ಮಾಡ್ಬೇಕು ನಾವು, ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಇನ್ನೊಂದು ಡಿಟರ್ಮಿನೆಂಟ್ ಬರ್ಕೋಬೇಕು ನಾವು. ಇನ್ನೊಂದು ಡಿಟರ್ಮಿನೆಂಟ್ ಒಳಗೆ ಎ ಬಿ ಡಿ ತೊಗೊಳ್ಳೋಣ ಈ ಸಲ. ಇನ್ನೇನು ತೊಗೊಳಪ್ಪ, ಎ ಬಿ ಡಿ. ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅವರು, 3 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್, 3 ಸ್ಕ್ವೇರ್ ಯೂನಿಟ್ಸ್ ಅಂತಂದ್ರೆ ಏರಿಯಾ ತೊಗೊಂಡಾಗ ನಾವೇನು ಮಾಡಬೇಕು, ಇಲ್ಲಿ ಪ್ಲಸ್ ಆರ್ ಮೈನಸ್ 3 ತೊಗೋಬೇಕು. ಯಾಕೆ, ರಿಮಾರ್ಕ್ ನಂಬರ್ 2 ಹೇಳ್ತೈತೆ ನೋಡು. ಓಕೆ, ವೈಲ್ ಇವ್ಯಾಲ್ಯುವೇಟಿಂಗ್ ಯು ಹ್ಯಾವ್ ಟು ಟೇಕ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಡಿಟರ್ಮಿನೆಂಟ್. ಸೊ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಹಾಫ್ ಇನ್ ಬ್ರಾಕೆಟ್ ಎ ಒಳಗೆ ಏನೇನೈತಿ 1 3 ಅದ 1 3, ಬಿ ಒಳಗೆ ಏನೇನೈತಿ 0 0 ಅದ 0 0, ಡಿ ಒಳಗೆ ಕೆ 0 ಅದ ಕೆ 0, 1 1 1 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಅಂತ ಬರಿಬೋದು. 1/2 ಡಿವೈಡೆಡ್ ಬೈ 2 ಈ ಕಡೆ ಕಳಿಸು, ಮಲ್ಟಿಪ್ಲೈ ಬೈ 2 ಆಗ್ತದೆ. ಇದನ್ನು ಎಕ್ಸ್ಪಾಂಡ್, ಇಲ್ಲಾಂದ್ರೆ ಎಕ್ಸ್ಪಾಂಡ್ ಮಾಡೋಣ ಅಂತ. ಪ್ಲಸ್ ಮೈನಸ್ ಪ್ಲಸ್ 1 ಇನ್ ಬ್ರಾಕೆಟ್ 0 ಮೈನಸ್ 0 ಮೈನಸ್ 3 ಇನ್ ಬ್ರಾಕೆಟ್ 0 ಮೈನಸ್ ಕೆ. ನೆಕ್ಸ್ಟ್ ಪ್ಲಸ್ 1 ಇನ್ ಬ್ರಾಕೆಟ್ 0 ಮೈನಸ್ 0 0 ಈಸ್ ಈಕ್ವಲ್ ಟು ಡಿವಿಷನ್ 2 ಈ ಕಡೆ ಬಂದಾಗ ಏನಾಯಿತು, ಪ್ಲಸ್ ಆರ್ ಮೈನಸ್ 3 ಇಂಟು 2 ಅಂತ ಬಂತು. ದೇರ್ ಫೋರ್ ಮೈನಸ್ ಇಂಟು ಮೈನಸ್ ಪ್ಲಸ್ 3k ಈಸ್ ಈಕ್ವಲ್ ಟು, ಇದು 0 ಆಗ್ತದೆ ಇದು 0 ಆಗ್ತದೆ, ಪ್ಲಸ್ 3k ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6 ಅಂತ ಬಂತು. ಕೆ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6 ಡಿವೈಡೆಡ್ ಬೈ 3 1 3 2 ದೇರ್ ಫೋರ್ ಕೆ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ಅಂತ ನಾವು ಬರಿಬಹುದು. ದಿಸ್ ಈಸ್ ದಿ ರಿಕ್ವೈರ್ಡ್ ಆನ್ಸರ್ ಫಾರ್ ದಿ ಎಕ್ಸಾಂಪಲ್ ನಂಬರ್ 18. ಓಕೆ, 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಕ್ಸೈಸ್ ನಂಬರ್ 4.3 ನೋಡೋಣ. ಈಗ ಎಕ್ಸೈಸ್ ನಂಬರ್ 4.3 ಒಳಗಡೆ 5 ಕ್ವಶನ್ಸ್ ಇದೆ. ಎಕ್ಸೈಸ್ ನಂಬರ್ 4.3 ಫಸ್ಟ್ ಕ್ವಶನ್, ಫೈಂಡ್ ದ ಏರಿಯಾ ಆಫ್ ಗಿವನ್ ಪಾಯಿಂಟ್ಸ್. ನಂಬರ್ 1 1,0 6,0 4,3 ಅಂತ ಇದೆ. ನಮಗೆ ಗೊತ್ತಿದ್ದಂಗೆ ಫಾರ್ಮುಲಾ ಹಾಕೋಣ ಅಂತ. ಡೆಲ್ಟಾ ಈಸ್ ಈಕ್ವಲ್ ಟು 1/2 ಇನ್ ಬ್ರಾಕೆಟ್ x1 y1, ದಟ್ ಈಸ್ x1 y1 ಅಂತಂದ್ರೆ 1 0,
x2 y2 6 0 x3 y3 4 3 1 1 1 ನೀವು ಸಾಲ್ವ್ ಮಾಡಿರಿ, ನಾನು ಸಾಲ್ವ್ ಮಾಡ್ತೀನಿ, ಚೆಕ್ ಮಾಡ್ಕೊತವ್ರಿ ಆನ್ಸರು. 1/2 ಇನ್ ಬ್ರಾಕೆಟ್ 1 ಇನ್ ಬ್ರಾಕೆಟ್ 0 - 3 ಇದು ಪ್ಲಸ್ಸು ಮೈನಸ್ಸು ಪ್ಲಸ್. ನೆಕ್ಸ್ಟ್ -0 ಇನ್ ಬ್ರಾಕೆಟ್ ಸಮಥಿಂಗ್ ಅಂತಂದರೆ 0 ಬಂದುಬಿಡ್ತದ, 0 ಅಷ್ಟೇ ಬರ್ಬಿಡೋಣ ಅಂತ ಇಲ್ಲ ಬರೀತೀರಿ ಬರ್ರಿ ಮತ್ತೆ. 6 1 6 -4 1 4 ಪ್ಲಸ್ 1 ಇನ್ ಬ್ರಾಕೆಟ್ 6 3 18 -0. ಓಕೆ, this is equal to 1/2 in bracket -3 -0 plus 18. This is equal to -18 ಒಳಗೆ 3 ಹೋದರೆ ಎಷ್ಟಪ್ಪ 15 ಬರ್ತದ, ಅಂದರೆ 15/2 ಅಂತ ಡೈರೆಕ್ಟಾಗಿ ಬರೋದು ಸ್ಕ್ವಯರ್ ಯೂನಿಟ್ಸ್ ಅಂತ ಬರೋಣ, ಸ್ಕ್ವಯರ್ ಯೂನಿಟ್ಸ್. ದಿಸ್ ಇಸ್ ದಿ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡ್ರಪ್ಪ. ಸೆಕೆಂಡ್ ಕ್ವಶನ್ ಒಳಗಡೆ ಏನೈತಿ 2 7 1 1 1 1 10 8 1 ಏನಿದು ಡೆಲ್ಟಾ ಇಸ್ ಈಕ್ವಲ್ ಟು 1/2 ಇನ್ ಬ್ರಾಕೆಟ್, ಡೆಲ್ಟಾ ಇಸ್ ಈಕ್ವಲ್ ಟು 1/2 ಇನ್ ಬ್ರಾಕೆಟ್ ಎಕ್ಸ್ಪಾಂಡ್ ಮಾಡಿರಿ. ದಿಸ್ ಇಸ್ ಈಕ್ವಲ್ ಟು 1/2 ಇನ್ ಬ್ರಾಕೆಟ್ 2 ಇನ್ ಬ್ರಾಕೆಟ್ 1 -8 -7 ಇನ್ ಬ್ರಾಕೆಟ್ 1 -10 plus 1 in bracket 8 - 10. Okay, 8 - 10. This is equal to 1/2 in bracket -7 14. Next -9 minus into minus plus 7 63 3. Next ಇದೆಷ್ಟಪ್ಪ -2 ಅಂತ ಬರ್ತದೆ. ದಿಸ್ ಇಸ್ ಈಕ್ವಲ್ ಟು -14 -2 -16 ಅಂದರೆ 53 47/2 47/2 ಸ್ಕ್ವಯರ್ ಯೂನಿಟ್ಸ್. ನೋಡ್ರಿ ಆನ್ಸರ್ ಚೆಕ್ ಮಾಡ್ಕೊಳ್ರಿ, ರಾಂಗ್ ಇದ್ರೆ ರಾಂಗ್ ಅಂತ ಹೇಳ್ರಿ. ಥರ್ಡ್ ಒನ್ ಡೆಲ್ಟಾ ಇಸ್ ಈಕ್ವಲ್ ಟು 1/2 ಇನ್ ಬ್ರಾಕೆಟ್ -2 -3 1 3 2 1 -1 -8 1 ಅಂತ ಬರಿಬಹುದು. This is equal to 1/2 in bracket -2 in bracket 2 1 2 minus into minus plus 8. Next minus into minus plus 3 in bracket 3 minus into minus plus 1. Next 1 in bracket plus 1 in bracket 8 3 24 -24 plus 2 ಅಂತ ಬರಿಬಹುದು. This is equal to 1/2 in bracket 8 10 ಆಯಿತು, 10 -1 -20 ಬಂತು, 3 + 1 4 4 3 12 ಅಂತ ಬಂತು. ನೆಕ್ಸ್ಟ್ -24 plus 2 -22 -22 ಅಂತ ಬಂತು. ದಿಸ್ ಇಸ್ ಈಕ್ವಲ್ ಟು 1/2 ಇನ್ -22 -42 -42 ಒಳಗೆ 12 ತೆಗಿ -42 30 ಬಂತಪ್ಪ. ಎಷ್ಟು ಬಂತಿದ್ದು 30 1 15. ದಿಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ಮೈನಸ್ ಬರ್ತದೆ ಪ್ಲಸ್ -30 ಬರ್ತದೆ, ಇದು -15 ಸ್ಕ್ವಯರ್ ಯೂನಿಟ್ಸ್ -15 ಸ್ಕ್ವಯರ್ ಯೂನಿಟ್ಸ್ ಅಂತ ಬರ್ತದೆ. ಬಟ್ ಮೈನಸ್ ಅಂತಂದ್ರೆ ಇದು ಯಾವಾಗಲೂ ಏರಿಯಾ ಆಫ್ ಟ್ರಯಾಂಗಲ್ ಏನು ಬರಬೇಕಪ್ಪ ಪಾಸಿಟಿವ್ ಒಳಗೆ ಬರಬೇಕಲ್ಲ, ಹಾಗಾಗಿ 15 ಸ್ಕ್ವಯರ್ ಯೂನಿಟ್ಸ್ ಆನ್ ಸಿನ್ಸ್ ದ ಏರಿಯಾ ಮಸ್ಟ್ ಬಿ ಇನ್ ಪಾಸಿಟಿವ್, ದೇರ್ಫೋರ್ 15 ಸ್ಕ್ವಯರ್ ಯೂನಿಟ್ಸ್ ಅಂತ ನಾವು ಬರೀಬಹುದು. ಸೆಕೆಂಡ್ ಕ್ವಶನ್, ಶೋ ದ್ಯಾಟ್ ದ ಗಿವನ್ ಪಾಯಿಂಟ್ಸ್ ಆರ್ ಕೋಲಿನಿಯರ್. ಕೋಲಿನಿಯರ್ ಅಂತಂದ್ರೆ ಆನ್ಸರ್ 0 ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಫಾರ್ ದ್ಯಾಟ್ ವಿ ನೀಡ್ ಟು ಟೇಕ್ ಡಿಟರ್ಮಿನೆಂಟ್ ಡೆಲ್ಟಾ ಇಸ್ ಈಕ್ವಲ್ ಟು 1/2 ಇನ್ ಬ್ರಾಕೆಟ್ x1 y1 1 x2 y2 1 x3 y3 1. ಓಕೆ, ಇದನ್ನು ನಾವು ಎಕ್ಸ್ಪಾಂಡ್ ಮಾಡ್ಕೊತ ಹೋಗೋಣಂತ. ದಿಸ್ ಇಸ್ ಈಕ್ವಲ್ ಟು 1/2 ಇನ್ ಬ್ರಾಕೆಟ್, ಇಲ್ಲಾಂತಂದರೆ ಆ್ಯಡ್ ಮಾಡಿಬಿಡೋಣ. ಆ್ಯಡ್ ಮಾಡಿ ಆಪ್ರೇಷನ್ಸ್ ಹಾಕಿ ನಡೀತದೆ, ಏನಿಲ್ಲ ರೋ ಆಪ್ರೇಷನ್ ಕಾಲ್ ಆಪ್ರೇಷನ್ ಬರೋದು ನಡೀತದೆ. ಏನು ಕೊಡ್ಸಪ್ಪ C1 ಇಂಪ್ಲೈಸ್ C1 + C2 ಪ್ಲಸ್ ಸಾಕು, C1 + C2 ಅಷ್ಟೇ ಬರೋಣ ಅಂತ. ಅವಾಗ ಏನಾಗುತ್ತೆ ನೋಡು, ಡೆಲ್ಟಾ ಇಸ್ ಈಕ್ವಲ್ ಟು 1/2 ಇನ್ ಬ್ರಾಕೆಟ್ ಸಿ ಹೇಳು ಏನು ಬರ್ತಪ್ಪ A + B + C B + C + A C + A + B. ನೆಕ್ಸ್ಟ್ ಇಲ್ಲಿ B + C C + A A + B 1 1 1. ಓಕೆ, A + B + C ಕಾಮನ್ ತೆಗೋಣಂತ. ಅವಾಗ ಟೇಕಿಂಗ್ ಕಾಮನ್ ಅಂತ ಬರಿಬೇಕು. ಅವ್ರಿಗೆ ಟೇಕಿಂಗ್ A + B + C ಬರಲಿಲ್ಲ ಅಂದ್ರೆ ನಡೀತದ,
delta is equal to 1 by 2 in bracket a plus b plus c bracket complete 1 1 1 b plus c c plus a plus b 1 1 1 okay since ಏನು ಬರಿಬೇಕು ಹೇಳಪ್ಪ since c1 and c2 ಅಲ್ಲ c3 c1 and c3 are identical therefore delta is equal to 1 by 2 in bracket a plus b plus c into 0 ಯಾಕ identical ಇದ್ರೆ ಎಂಟೈರ್ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗ್ತದೆ 0 ಇಂಟು ಸಮಥಿಂಗ್ ಏನು ಬಂತಪ್ಪ ಡೆಲ್ಟಾ ಈಸ್ ಈಕ್ವಲ್ ಟು 0 ಅಂತ ಬಂತು therefore since we got delta is equal to 0 the points are in collinear understood third question ನೋಡೋಣ ಥರ್ಡ್ ಕ್ವಶನ್ ಎರಡು ಬಿಟ್ಗಳಿದ್ದಾವೆ ಫಸ್ಟ್ ಬಿಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಏರಿಯಾ ಆಫ್ ದ ಗಿವನ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು 4 ಸ್ಕ್ವೇರ್ ಯೂನಿಟ್ಸ್ ಆ್ಯಂಡ್ ದ ಗಿವನ್ ವರ್ಟೈಸಸ್ಗಳು ಕೊಟ್ಟಿದ್ದಾರೆ ಏರಿಯಾ ಕೊಟ್ಟಿದ್ದಾರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಕೆ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡುತ್ತೆ therefore ಡೆಲ್ಟಾ ಈಸ್ ಈಕ್ವಲ್ ಟು 4 ಸ್ಕ್ವೇರ್ ಯೂನಿಟ್ಸ್ ಅಂತಂದ್ರೆ +or-4 ಅಂತ ಬರೋಣ ಯಾಕೆ +or- ತೊಗೋಬೇಕಂತ ಸೆಕೆಂಡ್ ರಿಮಾರ್ಕ್ಸ್ ಹೇಳ್ತದೆ ಹಾಗಾಗಿ ಡೆಲ್ಟಾ ಅಂತಂದ್ರೆ ಏನಪ್ಪ 1 by 2 ಇನ್ ಬ್ರಾಕೆಟ್ ಕೆ 0 1 ಅಂತ ಬರೀತೀಯಾ 4 0 1 ಅಂತ ಬರೀತೀಯಾ ನೆಕ್ಸ್ಟ್ 0 2 1 ಅಂತ ಬರೋಣ ಈಸ್ ಈಕ್ವಲ್ ಟು +or-4 ಅಂತ ಆಯಿತು ಡಿವಿಷನ್ 2 ಈ ಕಡೆ ಕಳ್ಸೋಣ ಮಲ್ಟಿಪ್ಲಿಕೇಶನ್ 2 ಆಗ್ತದೆ ದಿಸ್ ಈಸ್ ಈಕ್ವಲ್ ಟು ಇದನ್ನು ಮೊದಲು ಎಕ್ಸ್ಪಾಂಡ್ ಮಾಡೋಣ ಅಂತ ಎಕ್ಸ್ಪಾಂಡ್ ಮಾಡಿದಾಗ ಏನಾಯ್ತಪ್ಪ ಕೆ ಇನ್ ಬ್ರಾಕೆಟ್ 0 into 1 is 0 minus 2 1s are 2 minus 0 in bracket something ಏನು ಬರ್ತದೆ 0 ಬರ್ತದೆ 4 1s are 4 minus 0 plus 1 in bracket 4 2s are 8 minus 0 is equal to +or-4 into 2 ಇಲ್ಲಿ ಕಡೆ ಹೋಯ್ತಾ ಇಂಟು 2 ಆಯಿತು ನೆಕ್ಸ್ಟ್ -2k ಯಾಕೆ 0 -2 ಅಂದರೆ -2 ಬಂತು -2 into k -2k ಬಂತು -0 ನೆಕ್ಸ್ಟ್ +8 ಈಸ್ ಈಕ್ವಲ್ ಟು +or-8 ಅಂತ ನಾವು ಬರಿಬೋದು ನೆಕ್ಸ್ಟ್ -2k +8 ಈ ಕಡೆ ಕಳಿಸಿ ಏನಾಗ್ತದಪ್ಪ ಈಸ್ ಈಕ್ವಲ್ ಟು +or-8 -8 ಅಂತ ಬಂತು ದೆನ್ k ಈಸ್ ಈಕ್ವಲ್ ಟು +or-8 -8 ಡಿವೈಡೆಡ್ ಬೈ -2 ಏನಾಯ್ತು ಇಲ್ಲಿ ಇಂಟು -2 ಅದ ಈ ಕಡೆ ಬಂದಾಗ ಡಿವೈಡ್ ಬೈ -2 ಆಯಿತು therefore ಎರಡು ವ್ಯಾಲ್ಯೂ ನೀವು ಬರಿಬೋದು ಏನಂತ ಬರಿಬೋದು k ಈಸ್ ಈಕ್ವಲ್ ಟು +8 -8 ಡಿವೈಡ್ ಬೈ -2 ಆ್ಯಂಡ್ k ಈಸ್ ಈಕ್ವಲ್ ಟು -8 -8 ಡಿವೈಡೆಡ್ ಬೈ -2 ಅಂತ ಬರಿಬೋದು ಇದೇನಾಯ್ತಿದು k 8 - 8 is 0 ಆಯಿತು ಆ್ಯಂಡ್ k ಈಸ್ ಈಕ್ವಲ್ ಟು -8 -8 -16 ಡಿವೈಡ್ ಬೈ -2 ಅಂತಂದ್ರೆ ಮೈನಸ್ ಕ್ಯಾನ್ಸಲ್ 2 1s are 2 8s ಆನ್ಸರ್ ವಿಲ್ ಬಿ 8 ಅಂತ ಬರೀತೇವೆ k ಈಸ್ ಈಕ್ವಲ್ ಟು 0 k ಈಸ್ ಈಕ್ವಲ್ ಟು 8 ಅಂತ ಆನ್ಸರ್ ಬಂತು ನೆಕ್ಸ್ಟ್ ಕಮ್ಸ್ ಸೆಕೆಂಡ್ ಕ್ವಶನ್ ಇಲ್ಲೂ ಕೂಡ ಡೆಲ್ಟಾ ಈಸ್ ಈಕ್ವಲ್ ಟು +or-4 ಯೂನಿಟ್ಸ್ ಅಂತ ಬರಿತೀಯಾ ಆಮೇಲೆ ಏನು ಬರೀತೀಯಪ್ಪ -2 0 1 0 4 1 0 k 1 ಈಸ್ ಈಕ್ವಲ್ ಟು ಹಾಫ್ ಅಂತ ಬರಿಬೇಕಲ್ಲ ಹಾಫ್ +or-4 ಇದು ಈ ಕಡೆ ಕಳಿಸು ಮಲ್ಟಿಪ್ಲಿಕೇಶನ್ ಆಗ್ತದೆ -2 ಇನ್ ಬ್ರಾಕೆಟ್ ಎಕ್ಸ್ಪಾಂಡ್ ಮಾಡೋಣ ಇದು ಪ್ಲಸ್ ಇದು ಮೈನಸ್ ಇದು ಪ್ಲಸ್ -2 in bracket 4 minus k minus 0 in bracket 0 minus 0 plus 1 in bracket 0 minus 0 is equal to +or-4 into 2 ಅಂತ ಬಂತು ಓಕೆ 0 into something 0 ಬಂತು 1 in bracket ಇದನ್ನು 0 ಆಗ್ತದೆ ನೆಕ್ಸ್ಟ್ ಇಲ್ಲೇನು ಬರ್ತೀಯಪ್ಪ -2 4s are -8 ಹೌದಾ 2 4s are -8 ಮೈನಸ್ ಇಂಟು ಮೈನಸ್ ಪ್ಲಸ್ 2k ಇವೆರಡು 0 ಆಗಿಬಿಡ್ತಾವೆ ಈಸ್ ಈಕ್ವಲ್ ಟು +or-8 ಅಂತ ಬರಿತೀಯ ಮೈನಸ್ ಇದು ಕಡೆ ಕಳಿಸಿ ಏನಾಗ್ತದಪ್ಪ ಪ್ಲಸ್ ಆಗ್ತದೆ ಹೌದಾ -8 ಇದು +8 2k ಈಸ್ ಈಕ್ವಲ್ ಟು +or-8 +8 ಅಂತ ನೀವು ಬರೀತೀಯ ನೆಕ್ಸ್ಟ್ ಏನು ಬರೀತೀಯಪ್ಪ 2 ಇಂಟು ಈ ಕಡೆ ಬಂದಾಗ 2 ಡಿವೈಡ್ ಬೈ k ಈಸ್ ಈಕ್ವಲ್ ಟು +or-8 +8 ಡಿವೈಡೆಡ್ ಬೈ 2 ಅಂದರೆ ಇಲ್ಲಿ ಎರಡು ವ್ಯಾಲ್ಯೂ ಆಯಿತು k ಈಸ್ ಈಕ್ವಲ್ ಟು +8 +8 ಡಿವೈಡೆಡ್ ಬೈ 2 k ಈಸ್ ಈಕ್ವಲ್ ಟು -8 +8 ಡಿವೈಡೆಡ್ ಬೈ 2 16/2 ಅಂತಂದರೆ 8 ಬರ್ತದೆ ಆ್ಯಂಡ್ ಇಲ್ಲಿ ಕೂಡ 0 ಬರ್ತದೆ k ಈಸ್ ಈಕ್ವಲ್ ಟು ಸೇಮ್ ಆನ್ಸರ್ ಬಂದವಲ್ಲ ಎರಡು ಆಲ್ಮೋಸ್ಟ್ ಸೇಮ್ ಆನ್ಸರ್ ಬಂದಿದೆ ಇಲ್ಲಿ 0, 8 ಬಂದಿತ್ತು ಇಲ್ಲಿ 8, 0 ಅಂತ ಬಂತು ದಿಸ್ ಈಸ್ ದಿ ಕ್ವಶನ್
ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಕ್ವಶನ್ ಇದೆ. ಓಕೆ, ಇಲ್ಲಿ ಇಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ ಅಂತಂದ್ರೆ ಎರಡು ಪಾಯಿಂಟ್ಸ್ಗಳಿದ್ದಾವೆ, ಆ ಎರಡೂ ಪಾಯಿಂಟ್ಸ್ಗಳನ್ನು ಒಂದು ಲೈನ್ ಜಾಯಿನ್ ಮಾಡ್ತಾ ಇದೆ. ಇದು ಎ ಅಂತ ತಗೊಳ್ಳೋಣ, ಇದನ್ನು ಬಿ ಅಂತ ತಗೊಳ್ಳೋಣ. ಇದ್ರದ್ದು ಇಕ್ವೇಷನ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಮಿಡ್ಲ್ ಎಲ್ಲೋ ಒಂದು ಕಡೆ ಈ ಪಾಯಿಂಟ್ ಪಿ ಅಂತ ತಗೊಂಡು ಎಕ್ಸ್ ವೈ ಅಂತ ತಗೊಳ್ಳೋಣ. ಎ ಬಿ ಪಿ ಎರಡು ಮೂರು ಏನಪ್ಪ ಸ್ಟ್ರೇಟ್ ಲೈನ್ ಒಳಗದವ, ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಅಂತ ತಗೊಂಡು ಏರಿಯಾ ಆಫ್ ಟ್ರಯಾಂಗಲ್ 0 ತೊಗೊಳ್ಳೋಣ, ಸಾಲ್ವ್ ಮಾಡ್ಬಿಡೋಣ ಅಂತ. ಈ ಥರ ಎಕ್ಸಾಂಪಲ್ ಒಳಗೆ ನೋಡಿ ನೀನು 18 ಎಕ್ಸಾಂಪಲ್. ಓಕೆ, solution let p in bracket x comma y be any point on the line joining points ಯಾವಪ್ಪ 1, 2 and 3, 6. ಓಕೆ, therefore ಈ ಡಯಾಗ್ರಾಮ್ ತೆಗೋಣಂತ ಬೇಕಾದ್ರೆ ಎ ಇನ್ ಬ್ರಾಕೆಟ್ ಅಂತ ಬರ್ಕೊ, ಇದನ್ನು ಬಿ ಇನ್ ಬ್ರಾಕೆಟ್ ಅಂತ ಬರ್ಕೊ, ಬಿ ಇನ್ ಬ್ರಾಕೆಟ್ ಅಂತ ಬರ್ಕೊಂಡು ದೇರ್ ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು 0 ಬಿಕಾಸ್ ದೇ ಆರ್ ಕೋಲಿನಿಯರ್. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಕಪ್ಪ. ಇಲ್ಲಿ 1/2 ಇನ್ ಬ್ರಾಕೆಟ್ x1 y1 ಅಂತಂದರೆ 1, 2, 1. ನೆಕ್ಸ್ಟ್ 3, 6, 1. ನೆಕ್ಸ್ಟ್ xy1 ಇಸ್ ಈಕ್ವಲ್ ಟು 0 ಅಂತ ನಾವು ಬರಿಬೋದಾ? ಏನೇನು ತೊಗೊಂಡಿವಪ್ಪ? ಎ ವ್ಯಾಲ್ಯೂ ತೊಗೊಂಡು 1, 2 ತೊಗೊಂಡು 3, 6 ತೊಗೊಂಡು xy ತೊಗೊಂಡು. ಈಗ ಇದನ್ನು ಸಾಲ್ವ್ ಮಾಡೋಣ ಅಂತ. 1/2 ಡಿವಿಷನ್ 2 ಈ ಕಡೆ ಬಂದಾಗ ಮಲ್ಟಿಪ್ಲಿಕೇಷನ್ 2 ಅಂತ 0 ಆಗ್ಬಿಡ್ತದೆ. ಇದನ್ನು ಪ್ಲಸ್ ಮೈನಸ್ ಪ್ಲಸ್ ಅಂತ ನಾವು ಎಕ್ಸ್ಪಾಂಡ್ ಮಾಡೋಣ ಅಂತ. 1 ಇನ್ ಬ್ರಾಕೆಟ್ 1 in bracket 6 1s are 6 minus y minus 2 in bracket 3 minus x plus 1 in bracket 3y minus 6y is equal to 0. ಹೌದಾ? 3y minus 6x ಬರ್ತದಲ್ರಿ. 3y minus 6x is equal to 0. ನೆಕ್ಸ್ಟ್ ಏನು ಬರ್ತೈತಿ? 6 minus y minus 6 plus 2x. ನೆಕ್ಸ್ಟ್ ಪ್ಲಸ್ 3y minus 6x is equal to 0. Then 3y minus y 2y ಆಯಿತಾ? ಇದು minus 6x plus 2x minus 4x. ದೆನ್ ಏನೇನು ಉಳಿತು? minus 6 plus 6 ಕ್ಯಾನ್ಸಲ್ అయిపోయింది. This is equal to x. Then 2y is equal to 4x. ಜನ್ ಇದನ್ನು ಈ ಕಡೆ ಕಳಿಸೋ. ಇದೇನಿತ್ತು? 2 ಅದ ಇಂಟು ಈ ಕಡೆ ಬಂದಾಗ ಏನಾಯ್ತಪ್ಪ? ಡಿವಿಷನ್ ಆಯಿತು. ದೇರ್ ಫೋರ್ y is equal to 4x divided by 2. 2 1s are 2 2s are. Therefore y is equal to 2x is the required equation of the line joining points something 1, 2 and 3, 6 ಅಂತ ಬರಬೇಕು. Therefore equation of this is the required equation of the ಪ್ರಾಬ್ಲಮ್ ಅಥವಾ ಸೊಲ್ಯೂಷನ್. ದಿಸ್ ಇಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್ ಅಂತ ಬರೋದು ಸಾಕು. ಇದು ಒಂದೇದು ಮುಗಿತಪ್ಪ. ಸೆಕೆಂಡ್ ನೋಡೋಣ. ಸೆಕೆಂಡ್ ಸೇಮ್ ಮಾಡೋದು. ಅದರೊಳಗೆ ಏನೈತಿ? ಲೆಟ್ ಎಕ್ಸ್ ವೈ ಬಿ ಎನಿ ಪಾಯಿಂಟ್ಸ್ ಆನ್ ದ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್. ಎರಡು ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ. ಯಾವ್ಯಾವಪ್ಪವು? 3, 1 ಅಂತ, ಇನ್ನೊಂದು 9, 3 ಅಂತ ಕೊಟ್ಟಿದ್ದಾರೆ. ಎ ಇನ್ ಬ್ರಾಕೆಟ್ 3, 1, ಬಿ ಇನ್ ಬ್ರಾಕೆಟ್ 9, 3. ದೇರ್ ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಲ್ಲ ಎ ಪಿ ಬಿ ಅದ ಎ ಪಿ ಬಿ ಈಸ್ ಈಕ್ವಲ್ ಟು 0. ದೇರ್ ಫಾರ್ 1/2 ಇನ್ ಬ್ರಾಕೆಟ್ 3, 1, 1, 9, 3, 1. ನೆಕ್ಸ್ಟ್ ಇನ್ನೊಂದೇನಪ್ಪ? xy1 ಈಸ್ ಈಕ್ವಲ್ ಟು 0. ಪ್ಲಸ್ ಮೈನಸ್ ಪ್ಲಸ್ 3 ಇನ್ ಬ್ರಾಕೆಟ್ ಏನಕ್ಕೆ ನೋಡಿಲಿ? 3 ಇನ್ ಬ್ರಾಕೆಟ್ 3 1s are 3 minus y minus 1 in bracket 9 1s are 9 minus x plus 1 in bracket 9 y's are y minus 3x is equal to 0. Next 3 3s are 9 minus 3 into y 3y minus 1 9s are 9 minus into minus plus x. Next plus 9y minus 3x is equal to 0. ಏನೇನು ಕ್ಯಾನ್ಸಲ್? ಇದು ಕ್ಯಾನ್ಸಲ್ಲು, ಇದು ಕ್ಯಾನ್ಸಲ್ ಆಯಿತು. ಪ್ಲಸ್ 9y ಮೈನಸ್ 3y ಅಂದರೆ 6y. ಆಮೇಲೆ ಪ್ಲಸ್ ಮೈನಸ್ 3x ಒಳಗೆ ಪ್ಲಸ್ ಎಕ್ಸ್ ಅದು ಮೈನಸ್ 2x ಈಕ್ವಲ್ ಟು 0. 6y is equal to 2x. ಹೌದಾ? ದೆನ್ ಇದು ಈ ಕಡೆ ಕಳಿಸೋಣ ಅಂತ. ಅವಾಗ ಏನಾಯ್ತಪ್ಪ? ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 6y ಡಿವೈಡೆಡ್ ಬೈ 2. 2 1s are 2 3s are. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 3y is the required solution.
Understood? 5. Last question. If area of that given triangle is 35 square units with the vertices 2, 6, 5, 4, k, 4, then find the value of k. We have to find out the value of k since they have given area of the triangle. Therefore, area of the triangle is nothing but delta is equal to plus or minus 35 ಅಂತ ಬರ್ಬಿಡ್ತೀನಿ ನಾ ಸ್ಕ್ವೇರ್ ಯೂನಿಟ್ಸ್. ಮೇಲ್ಗಡೆ ಬರೀತೀರಿ ಬರ್ರಿ ಗಿವನ್ ಅಂತ ಬರೋದು ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಈಕ್ವಲ್ ಟು 35 ಸ್ಕ್ವೇರ್ ಯೂನಿಟ್ಸ್. ದೆನ್ ವಾಟ್ ಈಸ್ ದಿ ಡಿಟರ್ಮಿನೆಂಟ್ 1/2 ಇನ್ ಬ್ರಾಕೆಟ್ 2, 6 ಅದ -6 ಬರೋಣ 5, 4 ಅದ ಬರೋಣ k 4 ಅಂತ ಬರೋಣ 1, 1, 1 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 35 ಅಂತ ಬರಿಬೋದು. ಈ ಕಡೆ ಕಳಿಸಿ ಮಲ್ಟಿಪ್ಲಿಕೇಶನ್ ಆಗ್ತದೆ. ಪ್ಲಸ್ ಮೈನಸ್ ಪ್ಲಸ್ 2 ಇನ್ ಬ್ರಾಕೆಟ್ 4 -4 minus into minus plus in bracket plus 6 in bracket 5 minus k plus 1 in bracket 5 4s are 20 minus 4k is equal to plus or minus 35 into 2 ಅಂತ ಬರೆಯೋಣಂತೆ. ನೆಕ್ಸ್ಟ್ 0 plus 5 6s are 30 minus 6k plus 20 minus 4k is equal to plus or minus 70. Plus 30 plus 20 plus 50 minus 10k ಹೌದಾ minus 10k is equal to plus or minus 70. then plus 50 ಈ ಕಡೆ ಕಳಿಸೋದಂತ minus 50 ಆಗ್ತದೆ. 10k is equal to plus or minus 70 minus 50 ಅಂತ ಆಗ್ತದೆ. then k is equal to plus or minus 70 minus 50 divided by minus 10 ಅಂತ ನಾವು ಬರಿಬೋದು. ಯಾಕೆ ಇಂಟು ಅದಿಲ್ಲಿ therefore ಎರಡು ವ್ಯಾಲ್ಯೂ ಸಿಗ್ತಾವೆ. k is equal to plus 70 minus 50 divided by minus 10 comma k is equal to minus 70 minus 50 divided by minus 10 ಅಂತ ನಾವು ಬರಿಬೋದು. therefore k is equal to 20 divided by minus 10 this and k is equal to minus 120 divided by minus 10 minus minus cancel 0 0 cancel 0 0 cancel k is equal to ಇಲ್ಲಿ ಏನು ಉಳಿತು minus 2 ಉಳಿತು. ಇಲ್ಲಿ k is equal to ಏನು ಉಳಿತು 12 ಉಳಿತು. ಆನ್ಸರ್ ಏನು ಬರ್ತದಪ್ಪ minus 2, 12 ಅಥವಾ 12, minus 2 ಅಂತ ನಾವು ಹೇಳಬಹುದು. ಓಕೆ, ಇದೇ ರೀತಿಯಾಗಿ ನೀವು ಗಣಿತದ ಅಂದರೆ ಸೆಕೆಂಡ್ PUC ಗಣಿತದ ಎಲ್ಲ 13 ಪಾಠಗಳನ್ನು 13 ಪಾಠಗಳದಾವಲ್ಲ ಅವೆಲ್ಲ ಪಾಠಗಳನ್ನು ಕಂಪ್ಲೀಟಾಗಿ ಕಲಿಬೇಕು ಅಂತಂದರೆ ಏನು ಮಾಡಬೇಕು, ಆನ್ಲೈನ್ ಕ್ಲಾಸಿಗೆ ನೀವು ಜಾಯ್ನ್ ಆಗಬೇಕಾಗ್ತದೆ. ಕೇವಲ 1,000 ರೂಪಾಯಿಯಲ್ಲಿ ಮಾತ್ರ 75 ದಿನಗಳಲ್ಲಿ ಈ ಒಂದು ಕಂಪ್ಲೀಟ್ ಸೆಕೆಂಡ್ PUC ಅಭ್ಯಾಸಗಳನ್ನು ನಿಮ್ಗೆ ಹೇಳಿಕೊಡಲಾಗುವುದು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.